ಆರೋಗ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿದ್ರೆಯ ಮಹತ್ವ, ಯಾವ ಸಂದರ್ಭದಲ್ಲಿ ಮಲ್ಕೋಬೇಕಾಗತ್ತೆ, ಎಷ್ಟು ಕಾಲ ಮಲ್ಕೊಂಡ್ರೆ ಒಳ್ಳೆಯ ಸದೃಢವಾದಂಥ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು, ಯಾವ ಸಂದರ್ಭದಲ್ಲಿ ಮಲಗಿ ಯಾವ ಸಂದರ್ಭದಲ್ಲಿ ಏಳಬೇಕಾಗತ್ತೆ, ಒಟ್ಟು ಎಷ್ಟು ಕಾಲ ನಿದ್ದೆ ಮಾಡಿದ್ರೆ ಒಳ್ಳೆಯದು, ಎಲ್ಲ ವಿಚಾರಗಳನ್ನ ತಿಳ್ಕೊತ ಹೋಗೋಣ. ಹಿಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿದಾಗ ಯಾಮಗಳು 8 ಯಾಮಗಳು ಸೇರಿ 24 ಗಂಟೆ ಆಗುತ್ತೆ. ಒಂದು ಯಾಮಕ್ಕೆ 3 ಗಂಟೆ ಕಾಲ. ಹಗಲು ಅಂದರೆ ದಿನಚರ್ಯೆ ಒಟ್ಟು 5 ಯಾಮಗಳಲ್ಲಿರುತ್ತೆ, ರಾತ್ರಿ ಚರ್ಯೆ 3 ಯಾಮದಲ್ಲಿರುತ್ತೆ. ರಾತ್ರಿ ಊಟದ ಸಮಯನೂ ನಮಗೆ ಗೊತ್ತಾಗಿದೆ, 8:30-9 ಗಂಟೆ ಒಳಗೆ ಊಟ ಮಾಡಬೇಕು. ಆದಷ್ಟು 10 ಗಂಟೆ 10:30 ಒಳಗೆ ಮಲ್ಕೊಳ್ಳೋದು ಒಳ್ಳೆಯದು. ಬೆಳಗ್ಗೆ 5ರಿಂದ 5:30 ಒಳಗೆ ಹೇಳುವಂಥದ್ದು ಸೂಕ್ತ. ಅಂದರೆ ಮಿನಿಮಮ್ 7 ಅವರ್ಸು ನಿದ್ದೆ ಬೇಕಾಗತ್ತೆ. ಎಲ್ರಿಗೂ ಐನ್ಸ್ಟೀನ್ ಬಗ್ಗೆ ಗೊತ್ತಿರುತ್ತೆ, ಜಗತ್ತಿನ ಖ್ಯಾತ ವಿಜ್ಞಾನಿ. ಅವರು ಕಡಿಮೆ ಅಂದರೆ 10 ಗಂಟೆ ಕಾಲ ಮಲಗ್ಕೊತಾ ಇದ್ದರು, 10 ಗಂಟೆ ಕಾಲ ನಿದ್ರಿಸ್ತಾಯಿದ್ರು. ಹಾಗಾಗಿ ಅವ್ರ ಬ್ರೈನ್ ಅಷ್ಟೇ ಶಾರ್ಪ್ ಇರ್ತಾಯಿತ್ತು. ಅಂದರೆ ಈ ಕೆಲವೊಂದು ವಾತವ್ಯಾಧಿಗಳನ್ನ ತಡಿಬೇಕು ಅಂತಂದರೆ ನಿದ್ದೆ ತುಂಬ ಸೂಕ್ತ. ಈ ಒಂದು ಮೊಬೈಲ್ನ ನಾವು ಹಗಲಿಂದ ಬೆಳಗ್ಗಿಂದ ಸಂಜೆವರೆಗೂ ಯೂಸ್ ಮಾಡಿ ಅದನ್ನು ಸ್ವಲ್ಪ ಚಾರ್ಜ್ಗೆ ಹಾಕಿಬಿಟ್ಟಾಗ ಮತ್ತು ಅದು ಹೆಂಗೆ ರೀಚಾರ್ಜ್ ಆಗುತ್ತೋ ಅದೇ ರೀತಿ ನಮ್ಮ ಇಡೀ ದೇಹ ರೀಚಾರ್ಜ್ ಆಗುತ್ತೆ ನಿದ್ದೆಯಲ್ಲಿ. ಈ ಒಂದು ಆಧುನಿಕ ಸೋಕಾಲ್ಡ್ ಮಾಡ್ರನ್ ಅಥವಾ ಮ್ಯಾಡ್ರನ್ ಯುಗದಲ್ಲಿ ನಾವು ಏನಾಗ್ಬಿಟ್ಟಿದ್ದೀವಿ ಅಂತಂದರೆ, ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಯಾವುದೋ ಒಂದು ಗ್ಯಾಡ್ಜೆಟ್ಸಲ್ಲಿ ನಮ್ಮ ಸಮಯವನ್ನು ಹಾಳು ಮಾಡ್ತಾಯಿರ್ತೀವಿ. ಕೆಲಸದ ಒತ್ತಡ ಇದ್ದಾಗ, ಕೆಲವರು ಬೇರೆ ದೇಶಗಳ ಜೊತೆ ಕೆಲಸ ಮಾಡಬೇಕಾದ್ರೆ ಅನಿವಾರ್ಯವಾಗಿದ್ದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಸುಮ್ಮನೆ ವೃಥಾ ಕಾಲಹರಣೆ ಮಾಡೋದು, ಅಂದರೆ ಸುಮ್ಮನೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಖಂಡಿತ ಆರೋಗ್ಯಕರ ಅಲ್ಲ. ಏನೋ ಒಂದು ಸ್ವಲ್ಪ ಪುಸ್ತಕ ಓದುವಂಥದ್ದು ಒಳ್ಳೆಯದು. ರಾತ್ರಿ ಊಟ ಆದಮೇಲೆ 1-1.5 ಗಂಟೆ ಟೈಮ್ ಇದ್ದಾಗ ಏನೋ ಬುಕ್ಸ್ ಓದೋಕ್ಕೆ ಶುರು ಮಾಡಿದ್ರೆ ಸಹಜವಾಗಿ ನಮಗೆ ಬುಕ್ಸು ಮುಂದೆ ಇಟ್ಕೊಂಡ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಯಾವ ನಿದ್ದೆ ಮಾತ್ರನೂ ಬೇಕಾಗಿಲ್ಲ. ಇದು 100ಕ್ಕೆ 95% ಜನರಲ್ಲೂ ಕೂಡ ನಿದ್ದೆ ಯಾವಾಗ ಚೆನ್ನಾಗಿ ಬರುತ್ತೆ ಅಂದರೆ ತಲೆ ಕೆಳಗಡೆ ಪುಸ್ತಕ ಥರ ಇಟ್ಕೊಳ್ಳೋದು, ಇಲ್ಲಾಂದರೆ ಪುಸ್ತಕ ನಿದ್ದೆ ಮಾಡೋ ಟೈಮಲ್ಲಿ ಓದುವಂಥದ್ದು. ಓದು ಪ್ರಿಯರು ತುಂಬ ಜನ ಇರ್ತಾರೆ, ದಟ್ಸ್ ಸೆಕೆಂಡ್ರಿ. ಬಟ್ ಹಾಗಾಗಿ ಏನಾದರೂ ಒಂದು ಅಧ್ಯಯನ ಮಾಡೋದ್ರಿಂದ ಕೂಡ ನಿದ್ದೆ ಆಟೋಮೆಟಿಕ್ಕಾಗಿ ಗೆಳ್ಕೊಂಡು ಹೋಗುತ್ತೆ. ಅದು ಮೊಬೈಲ್ ನೋಡಬೇಕು, ಮೂವಿ ನೋಡಬೇಕು ಅಂತ ಏನಿಲ್ಲ. ಸೊ ಎಷ್ಟು ಕಾಲ ನಿದ್ದೆ ಮಾಡಬೇಕು? ಹಾಗೆ ಕೇಳಿದ್ರೆ ಕನಿಷ್ಠ ಒಂದು 7ರಿಂದ 8 ಗಂಟೆ ಕಾಲ ನಿದ್ದೆ ಮಾಡೋದು ಒಳ್ಳೆಯದು. ಎಳೆ ಮಕ್ಕಳು ಕನಿಷ್ಠ ಅಂದರೂ ಅವರು ಒಂದು 12ರಿಂದ 15 ಗಂಟೆ ಕಾಲ, ತುಂಬ ಹುಟ್ಟಿದ ಮಕ್ಕಳು ಅಂದರೆ 18ರಿಂದ 20 ಗಂಟೆ ಕಾಲ ಕೂಡ ನಿದ್ದೆ ಮಾಡ್ತವೆ. ಆಮೇಲೆ ಸ್ವಲ್ಪ ಬೆಳೀತಾ ಒಂದು 15 ಗಂಟೆ ಕಾಲ ನಿದ್ದೆ ಮಾಡ್ತಾರೆ. ಅದಾದ ಮೇಲೆ ಒಂದು 5, ಯಾಕೆಂದರೆ ಆ ಬ್ರೈನ್ ಬೆಳೆಯುವಂಥ ಟೈಮ್ ಮೊದಲ 2-3 ವರ್ಷ ತುಂಬ ಮುಖ್ಯ. ಮಕ್ಕಳಿಗೆ 1 ವರ್ಷ ಆದಮೇಲೆ ಮೊಬೈಲ್ ತೋರಿಸೋದಾಗಲಿ, ಮತ್ತೊಂದು ಗ್ಯಾಡ್ಜೆಟ್ಸ್ ಕೊಡೋದಾಗಲಿ, ಟಿ ವಿ ಜಾಸ್ತಿ ನೋಡೋದಾಗಲಿ, ಈ ಮೊದಲ ಒಂದು 2-3 ವರ್ಷ ಮಾಡಲೇಬಾರ್ದು. ಮೊಬೈಲ್ ಹತ್ತಿರಕ್ಕೂ ತೊಗೊಂಡೋಗ್ಬಾರ್ದು. ಮೊದಲ 3 ವರ್ಷದಲ್ಲಿ ಮಗು ಊಟ ಮಾಡ್ತಾ ಇಲ್ಲ, ಅಳ್ತಾ ಇದೆ ಅಂದ್ಬಿಟ್ಟು ಅದಕ್ಕೊಂದು ಮೊಬೈಲ್ ತೋರಿಸುವಂಥದ್ದು, ಇದೆಲ್ಲ ಇದೊಂದು ದುಷ್ಪರಿಣಾಮಗಳನ್ನು ಬೀರುತ್ತೆ. ಹಾಗಾಗಿ ಆತ್ಮೀಯ ಆರೋಗ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಎಷ್ಟು ಗಂಟೆ ಕಾಲ ನಿದ್ದೆ ಮಾಡಬೇಕು ಅನ್ನೋದು ತಿಳಿಸಿದೆ. 7ರಿಂದ 8 ಗಂಟೆ ಕಾಲ. ಯಾವಾಗ ಮಲಗಬೇಕು? ರಾತ್ರಿ 10 ಗಂಟೆ 10:30ಗೆ ನಿದ್ದೆ ಮಾಡೋದು ತುಂಬ ಸೂಕ್ತ. ಮಧ್ಯಾಹ್ನದ ಹೊತ್ತು ಮಲಗಬೇಕಾ ಬೇಡವಾ? ಎಷ್ಟೋ ಜನಕ್ಕೆ ಏನಾಗ್ಬಿಡುತ್ತೆ, ಮಧ್ಯಾಹ್ನ ಸ್ವಲ್ಪ ತೂಕಡಿಸ್ದಂಗೆ ಆಗುತ್ತೆ. 1 ಅವರ್ ಸುಮ್ಮನೆ ಒಂದು ಸ್ವಲ್ಪ ಆ ಒಂದು ಲ್ಯಾಪ್ ತೊಗೊಂಡ್ರೆ, 1 ಅವರ್ ರೆಸ್ಟ್ ತೊಗೊಂಡ್ರೆ ಆರಾಮಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಸಲ್ಲಿ 1 ಅವರ್ ಜನ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತಪ್ಪೇನಿಲ್ಲ. ಆದಷ್ಟು ಏನಾಗುತ್ತೆ, ಮಧ್ಯಾಹ್ನದ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ಕಫ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ದಿವಾಸ್ವಪ್ನ ಅಂತ ಕರಿತೀವಿ ನಾವು ಅದನ್ನು. ದಿವಾಸ್ವಪ್ನ ಅಂದರೆ ಹಗಲೊತ್ತು ಮಲ್ಕೊಳ್ಳೋದು, ಅಂದರೆ ಬೆಳಕಿದ್ದಾಗ ಮಲ್ಕೊಳ್ಳುವಂಥದ್ದು. ಅದು ಮಧ್ಯಾಹ್ನ ಆಗಿರ್ಬೋದು, ಅಥವಾ ಸೂರ್ಯೋದಯ ಆದಮೇಲೆ ಆಗಿರುವಂಥದ್ದಾಗಿರ್ಬೋದು, ಅಥವಾ ಸೂರ್ಯಾಸ್ತಕ್ಕಿಂತ ಮುಂಚೆ ಆಗಿರುವಂಥದ್ದಾಗಿರ್ಬೋದು. ಈ ಹಗಲೊತ್ತು ದಿವಾಸ್ವಪ್ನ ನಿಷಿದ್ಧ. ಯಾರಿಗೆ ಅದು ಅಗೇನ್ ಇಟ್ ಅಪ್ಲೈಸ್ ಟು ಆರೋಗ್ಯವಂತರಿಗೆ. ಆರೋಗ್ಯವಂತರು ಮಧ್ಯಾಹ್ನದೊತ್ತು ಹಗಲೊತ್ತು ನಿದ್ದೆ ಮಾಡೋಂಗಿಲ್ಲ. ರೋಗಿಗಳು ಯಾವುದೋ ಕೆಲವೊಂದು ಕಾಯಿಲೆಗಳಿಂದ ಒದ್ದಾಡ್ತಾ ಇರ್ತಾರೆ, ಅಂಥವರು ನಿದ್ದೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ಪಕ್ಷಾಘಾತ ಆಗಿರುತ್ತೆ, ಅಥವಾ ಇನ್ನೇನಾದರೂ ಮಂಡಿ ನೋವು, ಸೊಂಟ ನೋವು ಅಂತಿರುತ್ತೆ, ವಾತವ್ಯಾಧಿಗಳು ಜಾಸ್ತಿ ಇರುತ್ತೆ, ಅಥವಾ ಒಂದು ಬ್ರೈನ್ ಅಟ್ರೋಪ್ ಆಗಿರುತ್ತೆ, ಏಜ್ ಆಗಿರುತ್ತೆ, ಅಂಥವ್ರಿಗೆಲ್ಲ ಏನಾಗುತ್ತೆ,
ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ಬೋದು. ಮತ್ತು ಅಂಥವರು ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥಮಾಯುಷ ಅಂತ ನಾವು ಮುಂಚೆ ಹೇಳಿದ್ವಿ. ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಏಳಬೇಕು ಅಂತಲೂ ಅವ್ರಿಗೇನು ಅನ್ವಯಿಸೋದಿಲ್ಲ. ಅವರು ಬೆಳಗ್ಗೆ 8 ಗಂಟೆಗೆ ಎದ್ದರೂ ನಡೆಯುತ್ತೆ, ಅಥವಾ 24 ಗಂಟೆ ಮಲಗಿದ್ರೂ ನಡೆಯುತ್ತೆ. ಅದು ರೋಗಿಯ ಲಕ್ಷಣ. ಅದು ರೋಗಿಗಳು ಅವ್ರು ಹೆಂಗೆ ಬೇಕೋ ಹಂಗಿರ್ಬೋದು, ಬಟ್ ಆರೋಗ್ಯವಂತರು ಆಗಿರೋಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು, ದಿನಚರ್ಯೆ ಋತುಚರ್ಯಗಳನ್ನ ಅನುಸರಿಸಬೇಕು, ಸರಿಯಾದ ಸಮಯಕ್ಕೆ ಮಲ್ಕೋಬೇಕು. ಸೊ ಹಾಗಾಗಿ ನಿದ್ದೆ ತುಂಬ ಮುಖ್ಯ. ಯಾರಿಗೆ ನಿದ್ದೆ ಸರಿಯಾಗಿ ಬರಲ್ಲ ಅಂಥದ್ದು ಸಂದರ್ಭಗಳಿರುತ್ತೆ. ಅದನ್ನು ಮತ್ತು ಕಾಯಿಲೆ ವಿಚಾರಗಳು ಬಂದಾಗ, ಇನ್ಸೋಮ್ನಿಯಾ ವಿಚಾರಗಳು ಬಂದಾಗ ನಾವು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಆದರೂ ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಇಲ್ಲ ರಾತ್ರಿ ನಾವು ಮಲಗಬೇಕಾದ್ರೆ ಒಂದು ಲೋಟ ಹಾಲು ಕುಡಿದು ಮಲಗ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಹಾಲು ಶುದ್ಧವಾಗಿರೋ ಹಾಲು ಸಿಗುತ್ತಾ ನೋಡ್ಕೊಳ್ಳಿ. ಶುದ್ಧವಾಗಿರೋ ಹಾಲು ಸಿಕ್ಕಿದ್ರೆ ರಾತ್ರಿ ಊಟ ಆಗಿ 1.5 ಗಂಟೆ ಬಿಟ್ಟ ನಂತರ ಒಂದು ಅರ್ಧ ಲೋಟ 1 ಲೋಟ ಹಾಲು ಕುಡಿದು ಮಲ್ಕೊಳ್ಳೋದು ತಪ್ಪೇನಿಲ್ಲ. ಇನ್ನೂ ಅದಕ್ಕೆ ಸ್ವಲ್ಪ ಒಂದು ಗಸಗಸೆ, ಒಂದು ಅರ್ಧ ಸ್ಪೂನು 1 ಸ್ಪೂನು ಗಸಗಸೆನ ಚೆನ್ನಾಗಿ ಅರೆದುಬಿಟ್ಟು ಹಾಲ್ಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಒಳ್ಳೆ ನಿದ್ದೆ ಬರುತ್ತೆ. ಅದರಲ್ಲಿ ಯಾವ ಡೌಟು ಇಲ್ಲ. ಸೊ ನಿದ್ರಾಹೀನತೆಗೆ ಅವೆಲ್ಲ ಸಣ್ಣ ಪುಟ್ಟದಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಒಳ್ಳೆ ಸೌಂಡ್ ಸ್ಲೀಪು ಸಿಗುತ್ತೆ. ಇವೆಲ್ಲ ಸ್ವಲ್ಪ ಮಾಡ್ಕೋಬೇಕು. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ಅಭ್ಯಂಗ ಮಾಡ್ಕೊಳ್ಳೋದು, ಇವೆಲ್ಲ ನಾವು ಸಾಕಷ್ಟು ದಿನಚರಿಯ ವಿಚಾರಗಳಲ್ಲಿ ನಾವು ತಿಳಿಸಿದ್ದೀವಿ. ಹಾಗಾಗಿ ಆತ್ಮೀಯ ವೀಕ್ಷಕರು, ದಿವಾಸ್ವಪ್ನವನ್ನು ಬಿಡಬೇಕು. ಆರೋಗ್ಯಾರ್ಥಿಗಳು ಅಂದರೆ ಹಗಲು ನಿದ್ದೆ ಬಿಡಬೇಕು. ಸರಿಯಾಗಿ ಕನಿಷ್ಠ ಒಂದು 7 ರಿಂದ 8 ಗಂಟೆ ಕಾಲ ಪ್ರತಿನಿತ್ಯ ನಿದ್ದೆ ಮಾಡಬೇಕು. ಇದು ಒಂದು ಆರೋಗ್ಯವಂತರ ಲಕ್ಷಣ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಏನು ಮಾಡಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಅನ್ನೋದು ಗೊತ್ತಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳಬೇಕು ಅಂತ. ಎದ್ದ ತಕ್ಷಣ ಮಂಚದಿಂದ ಇಳಿದು ಬೇಗ ನಡ್ಕೊಂಡು ಹೋಗಬೇಕಾ? ಈಗ ಎಷ್ಟಾಗಿ ಎದ್ದ ತಕ್ಷಣ ವೇಗಧಾರಣೆ ಆಗಿರುತ್ತೆ. ಹಾಗಾಗಿ ಮಲಮೂತ್ರಗಳ ವಿಸರ್ಜನೆಗೆ ಬೇಗ ಅವರು ವಾಶ್ರೂಮ್ಗೆ ಧಾವಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ತಕ್ಷಣ ಎದ್ದು ಓಡೋದು ಸರಿನಾ, ಅಥವಾ ಎದ್ದ ತಕ್ಷಣ ಮಂಚದಿಂದ ಇಳಿದುಬಿಟ್ಟು ನಡ್ಕೊಂಡು ಹೋಗೋದು ಸರಿನಾ? ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಚಾರ. ಯಾಕೆ ಅಂತಂದರೆ, ನಿದ್ದೆಯಿಂದ ಸುಮಾರು ಒಂದು 7-8 ಗಂಟೆಗಳ ಕಾಲ ನಿದ್ದೆ ಆದಮೇಲೆ ಎಚ್ಚರ ಆದಾಗ, ಅಲಾರಮ್ಮಿಂದ ಎಚ್ಚರ ಆಗಲಿ ಅಥವಾ ನ್ಯಾಚುರಲ್ ಅಲಾರಮ್, ಹಾಗೆ ನಾರ್ಮಲ್ ಆಗಿ ಬಯೋಲಾಜಿಕಲ್ ಅಲಾರಮ್ಮಿಂದ ನಮಗೆ ಎಚ್ಚರ ಆಗಿಬಿಡುತ್ತೆ. 1-2 ಸರಿ ಎಚ್ಚರ ಅಭ್ಯಾಸ ಆಗಿಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಎದ್ದ ತಕ್ಷಣ ಪದ್ಮಾಸನದಲ್ಲಿ ಅಥವಾ ಒಂದು ಸುಮ್ಮನೆ ಒಂದು ಚಕ್ಕಮಕ್ಕಳು ಹಾಕ್ಕೊಂಡು ಕೂತ್ಕೊಳ್ಳೋವಂಥದ್ದು, ಹಾಗೆ ಕೂತ್ಕೊಂಡು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ವಸತೆ ಗೌರಿ ಅಂದ್ಬಿಟ್ಟು ನಮ್ಮದು ಏನೋ ಒಂದು ಶ್ಲೋಕ ಇದೆ. ಒಂದು ಪ್ರಭಾತದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೈನ ಉಜ್ಜಿಕೊಂಡು ಹಿಂಗೆ ನೋಡ್ಕೋಬೇಕು ಅಂತ ತಿಳಿಸ್ತಾರೆ. ಅರ್ಥಾತ್ ಏನು ಅಂದರೆ, ಅದು ಇಟ್ ವಿಲ್ ಟೇಕ್ಸ್ ಲಿಟಲ್ ಟೈಮ್, ಇಟ್ ವಿಲ್ ಲ್ಯಾಕ್ ಸಮ್ ಟೈಮ್. ಸೊ ನಿಮ್ಗೆ 1 ನಿಮಿಷ 2 ನಿಮಿಷ ಎಳೆಯುತ್ತೆ. ಹಾಗಾಗಿ ಕೂತ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು 3 to 4 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸು ಪ್ರಶಾಂತವಾಗಿ ಧ್ಯಾನ ಮಾಡುವಂಥದ್ದು ತುಂಬ ಸೂಕ್ತ. ಆವಾಗೇನಾಗುತ್ತೆ, ಆ ಒಂದು ಸರ್ಕ್ಯುಲೇಷನ್, ಯಾಕೆಂದರೆ ಈ ಒಂದು ಬ್ರೈನ್ಗೆ ತುಂಬ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಅದೆಲ್ಲ ಒಂದು ನಾರ್ಮಲೈಸ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ರಿಲ್ಯಾಕ್ಸ್ ಆಗಿ ಇಳಿಯುವಂಥದ್ದು ಒಳ್ಳೆಯದು. ತುಂಬ ಆ ಥರ ಮಾಡಬಾರದು ಬೆಳಗ್ಗೆ ಎದ್ದೇಳಬೇಕಾದ್ರೆ. ಸೊ ಇದು ಕೂಡ ತುಂಬ ಮುಖ್ಯ. ಹಾಗಾಗಿ ಆದಷ್ಟು ಒಳ್ಳೆಯ ನಿದ್ದೆಯನ್ನು ನಾವು ಸರಿಯಾದ ರೀತಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಎಸ್ಪೆಷಲಿ ಈ ಒಂದು ಆಕ್ಸಿಜನ್ ಬ್ರೈನ್ಗೆ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ. ಬ್ರೈನ್ ಸೆಲ್ಸು ಅಷ್ಟು ಬೇಗ ಡಿಜನ್ರೇಷನ್ ಆಗೋದಿಲ್ಲ. ಹಾಗಾಗಿ ಈ ಬೇರೆ ಸಮಸ್ಯೆಗಳು ಏನಾಗುತ್ತೆ, ಬ್ರೈನಿಗೆ ಸಂಬಂಧಪಟ್ಟಿರುವಂಥ ಅನೇಕ ಕಾಯಿಲೆಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು, ಅವು ಬರದಿರಂಗೆ ತಡೆಗಟ್ಟಬಹುದು. ಹಾಗಾಗಿ ಸುಖ ನಿದ್ರೆ, ಉತ್ತಮವಾದ ನಿದ್ರೆ ಉತ್ತಮವಾದ ಆರೋಗ್ಯಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಸಹ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ನಿದ್ದೆಯನ್ನು ಮಾಡಬೇಕಾಗಿ ವಿನಂತಿ. ನಮಸ್ಕಾರ.